ಯಾವಾಗ ಕೆಲಸ ಮಾಡ್ತಾರೋ ಮನುಷ್ಯ, ಯಾವಾಗ ಮೆಹನತ್ ಮಾಡ್ತಾರೋ ಸಿಗ್ತದ. ಇದು ಮನಪಸಂದ್ ಹಿಂಗದ. ನಾವು ಎಷ್ಟು ಮಾಡಿದೆವು ಅಷ್ಟು ಪೈಸೆ. ಯಾಕಂದರೆ ನಾವು ಯಾರಿಗೆ ಹೇಳಿದ್ರು ಕೂಡ ನಾವು ಹೇಳೋದ್ರೆ ಕಮ್ಮಿ ಏನಂದ್ರೆ ಅವರಿಗೆ ಹ್ಯಾಂಗಾದ್ರೆ ಬರ್ತದೆ ಅಂತೇಳಿ ಅವ್ರಿಗೆ ಸಂಜಾಸೋದು ಅದು ಭಾಳ ಮುಖ್ಯವಾದ. ಮತ್ತು ಇದ್ರಾಗ ಪ್ರಾಡಕ್ಟ್ ಇದ್ದಿದ್ದು ಏನಂದ್ರೆ ಎರಡು ಪ್ರಕಾರದ ಫೈದಾ. ಒಂದು ರ್ಯಾಷನು, ಆಮೇಲೆ ಎರಡನೇ ಹೆಲ್ತ್ ಭಾಳ ಮುಖ್ಯ ಅದ. ಯಾಕಂದರೆ ಹೆಲ್ತ್ ಬಗ್ಗೆದಾಗ ಪ್ರತಿಯೊಬ್ಬರಿಗೆ ಬೇಕು, ಅನಾಜ್ ಕೂಡ ಬೇಕು. ಇದು ನಮ್ಗೆ ಅವಶ್ಯಕತೆಯಿಂದ ಮಾತದ. ಅದ್ರ ಕಡೆಂದು ನಾವು ಜನರಿಗೆ ತಿಳಿಸಿ ಹೇಳೋದು ಮಾಡ್ಬೇಕು. ಯಾಕಂದರೆ ಅದು ಏನು ಉಪಯೋಗ ಅದ, ಯಾಕೆ ಬರ್ತದ, ಯಾಕಿಲ್ಲ, ಅದು ಬಹಳ ಮುಖ್ಯ ಅದ. ಇದು ತಿಳಿಸಿ ಹೇಳೋದು ಏನದ. ಇನ್ನೊಬ್ರಿಗೆ ತಿಳಿಸ್ಬೇಕು, ಅವ್ರಿಗೆ ತಿಳಿಸ್ಬೇಕು. ಅವ್ರು ಹಿಂಗೆ ತಿಳಿಸಿ ಹೇಳೋದು ಮಾಡಿದ್ರೆ ಮಾತ್ರ ಫೈದದ ಹೊರತು ನಾವು ಇದು ಮಾಡೋದು ಅವ್ರು ರೊಕ್ಕ ಕಳಿದ್ರೆ ಅಲ್ಲ. ಇದೇ ಅಂದ್ರೆ ಪ್ರಾಡಕ್ಟ್ ಅಂದರೆ ಹೀಗದ. ಒಬ್ಬರಿಗೆ ಖೋ ಆಟ ನೋಡಿದ್ರಲ್ಲ, ಈಗ ಶಾಲೆಗೆ ಖೋ ಅಂತಿರ್ತದಲ್ಲ, ಖೋ ಕೊಟ್ಟೆ ಅಂದ್ರೆ ಇನ್ನೊಬ್ಬ ಹೋಗಿ ಅವ್ನಿಗೆ ಜಲ್ದಿ ಮುಟ್ಟಿದ್ರೆ ಅವು ಔಟ್ ಆಯ್ತಾರೆ. ಹಂಗೆ ಅದೇ ಪ್ರಕಾರ ಇದೆ ಅನ್ನೋದಂದ್ರೆ ನಾವು ಖೋ ಕೂಡ ದಯಮಾಡಿ ನಾವು ಇದಕ್ಕೆ ರೆಸ್ಟ್ ಕೊಟ್ಟೇವ ಅಥವಾ ಮೈಗಂತ ಮಾಡಿದೆವು ಅಥವಾ ಇನ್ನೊಂದು ಮಾತು ನೋಡಿದ್ರೆ ಹೋದ್ರೆ ಅದು ಆಗಲ್ಲ. ಯಾಕಂದ್ರೆ ನೀವೆಲ್ಲ ಚುಕ್ಕಾಗಿ ಇದ್ದೀರಿ ಮತ್ತು ಇದು ಮಾಡ್ತೀರಿ ಅಂತೇಳಿ ನನ್ನ ನಂಬಿಕೆ ಅದ. ಸಾಬರು ಕೂಡ ಭಾಳ ಉತ್ಸಾಹದಿಂದ ಅವ್ರು ಇದ್ದಾರೆ. ಅದು ಕಳಿತು ನಾವು ಕೂಡ ನಾನು ಇಲ್ಲಿವರೆಗೆ 20,000 ರೂಪಾಯಿ ತೊಗೊಂಡಿದ್ದೇನೆ. ಅದು ಕೂಡ ಅನೇಕ ಜನ ತಿಳಿಸಿ ನೀವು ಇನ್ನೊಬ್ಬರಿಗೆ ಹೇಳಿ ನಿಮ್ಮಲ್ಲಿ ಇಟ್ಕೊಬೇಡ್ರಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೂಡ ಇನ್ನೊಬ್ಬರಿಗೆ ಹೇಳಿ ಅವ್ರಿಗೆ ಹೇಳೋಕೆ ಮಾಡ್ತಾರೆ ಅಂತ ನಾನು ನಿಮ್ಮಲ್ಲಿ ಕಳ್ಕೊಂಡು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.